ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ? ಸಿಎಂ ಬದಲಾವಣೆ ಮಾಡೇ ಬಿಡ್ತಾರಾ? ಈ ಪ್ರಶ್ನೆಗಳಿಗೆ ಕಾಂಗ್ರೆಸ್ನಿಂದ ಇದುವರೆಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಕಳೆದ 2.5 ವರ್ಷಗಳ ಆಡಳಿತದ ಅವಧಿಯಲ್ಲಿ ಆಲ್ಮೋಸ್ಟ್ 1.25 ವರ್ಷದಿಂದ ಸಿಎಂ ಬದಲಾವಣೆಯ ಚರ್ಚೆ ನಡೀತಾನೆ ಸಾಗಿದೆ. ಹಾಗಂತ ಬಹಿರಂಗ ಚರ್ಚೆಯನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಶಾಸಕರು ಸಚಿವರ ಬಾಯಿ ಮುಚ್ಚಿಸೋದಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ವಿಫಲವಾಗಿರುವಂಥದ್ದು ಕೂಡ ಈಗಾಗಲೇ ಬಟಾ ಬಯಲಾಗಿರುವ ಸತ್ಯ. ಈಗ ಅದೇ ಎಪಿಸೋಡು ಮತ್ತೆ ಕಾಂಗ್ರೆಸ್ನಲ್ಲಿ ಮುಂದುವರಿತಾ ಇರುವಂತಹ ಲಕ್ಷಣ ಕಾಣ್ತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲನೇ ಸುದ್ದಿ. ಇನ್ನೆಷ್ಟು ದಿನ ಪ್ರಹಸನ? ರಾಜ್ಯದಲ್ಲಿ ರಾಜಕೀಯ ನಾಟಕಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಸರ್ಕಾರದ ಕೆಲಸಕ್ಕಿಂತ ಜಾಸ್ತಿ ರಾಜಕೀಯದ ಚಟುವಟಿಕೆಗಳೇ ಸದ್ದು ಮಾಡ್ತಾ ಇದೆ. ಸಂಪೂರ್ಣ ಬಹುಮತದ ಸರ್ಕಾರ ಇಲ್ಲ ಅಂತೇಳಿ ಆದ್ರೆ ಒಂದು ರೀತಿಯಾದಂತಹ ರಾಜಕೀಯ ಪ್ರಹಸನ ನಡೀತಾ ಇರುತ್ತೆ. ರೆಸಾರ್ಟ್ ರಾಜಕಾರಣ ನಡೀತಾ ಇರುತ್ತೆ. ಈ ಕಡೆಯಿಂದ ಆ ಕಡೆಗೆ ಹಾರುವಂಥದ್ದು, ನಡುವೆ ಒಂದಿಷ್ಟು ಬೈ ಎಲೆಕ್ಷನ್ಗಳು ಇವೆಲ್ಲ ನಡೆಯುತ್ತೆ. ಪೂರ್ಣ ಬಹುಮತದ ಮಜಬೂತು ಸರ್ಕಾರ ಇದ್ರೆ ಅದು ಮತ್ತೊಂದು ರೀತಿಯ ರಾಜಕೀಯ ನಾಟಕ. ಒಂದಕ್ಕೆ ತೆರೆ ಬೀಳ್ತಾ ಇದ್ರೆ ಮತ್ತೊಂದು ಶುರುವಾಗ್ತಾ ಇದೆ. ಕಾಂಗ್ರೆಸ್ಗೆ 136 ಸೀಟ್ಗಳನ್ನು ಗೆಲ್ಲಿಸಿಕೊಟ್ಟಂತಹ ಕರ್ನಾಟಕದ ಜನರು ರಾಜಕೀಯ ಮಾಡೋದು ಬಿಟ್ಟು ಅಧಿಕಾರ ನಡೆಸಿ ಅಂತೇಳಿ ಆದೇಶ ಕೊಟ್ಟಿದ್ರು. ಆದರೆ ಕಾಂಗ್ರೆಸ್ ನಾಯಕರಿಗೆ ಎಲ್ಲ ಅಧಿಕಾರ ಈ 5 ವರ್ಷದಲ್ಲಿ ಆಗಿ ಹೋಗಬೇಕು ಅನ್ನುವಂತಹ ತರಾತುರಿ ಎದ್ದು ಕಾಣ್ತಾ ಇದೆ. ಬಹುಶಃ ಇವರಿಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥದ್ರ ಬಗ್ಗೆ ನಂಬಿಕೆ ಇಲ್ವೋ ಅಥವಾ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇದರಿಂದಾಗಿ ಸದ್ಯಕ್ಕೆ ರಾಜ್ಯದ ರಾಜಕೀಯದ ಪ್ರಹಸನ ಮುಗಿಯುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಹಿಂಗೆ ಆಗ್ತಾ ಹೋದ್ರೆ ಆಡಳಿತ ಯಂತ್ರಕ್ಕೆ ಏನು ಸಂದೇಶವನ್ನು ಈ ಸರ್ಕಾರ ಕೊಡ್ತಾ ಇದೆ? ಇದಕ್ಕೆಲ್ಲ ತೆರೆ ಎಳೆದು ಹೋಗಿ ನಿಮ್ಮ ಕೆಲಸ ಮಾಡಿ ಅಂತೇಳಿ ಗದರಬೇಕಾಗಿದ್ದಂಥ ಹೈಕಮಾಂಡ್ ಕೂಡ ಬಿಹಾರದ ಸೋಲಿನ ನಂತರ ಬಸವಳಿದು ಕುಳಿತಿದೆ. ಹೀಗಾಗಿ MLAಗಳು, ಮಿನಿಸ್ಟ್ರುಗಳು ತಮಗೆ ಬೇಕಾದಂತೆ ಪರಿಸ್ಥಿತಿಯನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಲಿಗೆ ಏನು ನಡೀತಾ ಇದೆ? ನಿಜಕ್ಕೂ ಸಿಎಂ ಬದಲಾವಣೆ ಆಗೋಗ್ಬಿಡುತ್ತಾ? ಸಂಪುಟ ಪುನರ್ರಚನೆ ಆಗತ್ತಾ? ಅಸಲಿಗೆ ಈ ಲೀಡರ್ಶಿಪ್ ಚೇಂಜ್ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾಕೆ ಕ್ಲಾರಿಟಿ ಸಿಗ್ತಾ ಇಲ್ಲ? ಅದೆಲ್ಲವನ್ನು ಕೂಡ ಒಂದು ವಿವರವಾದಂತಹ ವರದಿ ಮೂಲಕವಾಗಿ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಹೊಡಿ ಬಡಿ. ಮಾಜಿ ಸಚಿವ MP ರೇಣುಕಾಚಾರ್ಯ ಹಾಗೂ ಹೊನ್ನಾಳಿ ಶಾಸಕ ಶಾಂತನಗೌಡರ ಬೆಂಬಲಿಗರ ನಡುವೆ ಇವತ್ತು ಹೊಡಿಬಡಿ ನಡೆದಿದೆ. ಇದೆಲ್ಲ ನಡೆದಿರುವಂಥದ್ದು ಮೆಕ್ಕೆಜೋಳದ ಪ್ರತಿಭಟನೆಯ ವೇಳೆ. ಒಂದು ಕಡೆ ಜೋಳಕ್ಕೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಿಸಿ ಹೊನ್ನಾಳಿ ಬಂದ್ಗೆ ರೇಣುಕಾಚಾರ್ಯ ಬೆಂಬಲಿಗರು ಪ್ಲಾನ್ ಮಾಡ್ಕೊಂಡಿದ್ರು, ಪ್ರತಿಭಟನೆಗೆ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ BJP ಕಾರ್ಯಕರ್ತರ ಪ್ರತಿಭಟನೆಗೆ ಜಿಲ್ಲಾಧಿಕಾರಿಯಿಂದ ಅನುಮತಿ ಇರಲಿಲ್ಲ ಅಂತ ಹೇಳಿ ಶಾಸಕ ಶಾಂತನಗೌಡರು ತಮ್ಮ ಬೆಂಬಲಿಗರ ಜೊತೆಗೆ ಫೀಲ್ಡ್ಗಿಳಿದಿದ್ರು. ಮಾತಿನ ಮಧ್ಯೆಯೇ ಒಬ್ಬರಿಗೆ ಕಪಾಳ ಮೋಕ್ಷ ಆಗಿದೆ. ಇದರಿಂದಾಗಿ BJP ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಅಸಲಿಗೆ ಹೊನ್ನಾಳಿಯಲ್ಲಿ ನಡೆದಿದ್ದೇನು ಅನ್ನೋದನ್ನು ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಇನ್ನೆಷ್ಟು ದಿನ ಪ್ರಹಸನ? ರಾಜಕೀಯದ ನಾಟಕಕ್ಕೆ ಒಂದು ತೆರೆ ಬೀಳಬೇಕು. ಯಾಕಂದರೆ ಆಡಳಿತ ಅನ್ನೋದು ಸುಸೂತ್ರವಾಗಿ ನಡೀತಾ ಇರಬೇಕು. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತಿದ್ರೆ ಅದನ್ನಾದರೂ ಮಾಡಬೇಕು. ಪುನರ್ರಚನೆ ಅದನ್ನಾದರೂ ಮಾಡಬೇಕು. ಅದ್ಯಾವುದೂ ಇಲ್ಲ. 2.5 ವರ್ಷ ನವೆಂಬರ್ ಕ್ರಾಂತಿಯ ಡಂಗುರವನ್ನು ಆಗಸ್ಟ್ ತಿಂಗಳಿನಿಂದ ಬಾರಿಸೋದಕ್ಕೆ ಶುರು ಮಾಡಿದ್ದಾರೆ. ಈ ಡಂಗುರ ಇನ್ನೂ ಕೂಡ ನಿಲ್ತಾನೆ ಇಲ್ಲ. ಒಂದಷ್ಟು ಮಂದಿ ಹೇಳ್ತಾರೆ ಕ್ರಾಂತಿ ಆಗೋದೇ ಇಲ್ಲ ಅಂತಾರೆ, ಇನ್ನೊಂದಿಷ್ಟು ಹೇಳ್ತಾರೆ ಕ್ರಾಂತಿ ಅನ್ನೋದು ಬರೀ ಭ್ರಾಂತಿ ಅಂತಾರೆ, ಮತ್ತೊಬ್ಬರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇರ್ತಾರೆ. ಅವರವರಿಗೆ ತೋಚಿದ ರೀತಿಯಲ್ಲಿ ಮಾತನಾಡ್ತಾ ಹೋದರೆ ರಾಜ್ಯದಲ್ಲಿ ಯಾವ ಸ್ವರೂಪದಲ್ಲಿ ಆಡಳಿತ ಯಂತ್ರ ಕೆಲಸ ಮಾಡುತ್ತೆ? ಈ ಪ್ರಶ್ನೆಯು ಕೂಡ ಇದ್ದೇ ಇರುವಂಥದ್ದು. ನಾವೇನೋ ವರದಿಯನ್ನು ನಿಮಗೆ ತೋರಿಸ್ತೀನಿ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಯಾವಾಗ ಮಾಡ್ತಾರೋದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಪುನರ್ರಚನೆ ಆದ್ಮೇಲೆ ಮುಖ್ಯಮಂತ್ರಿ ಮಾಡಬಾರದು ಅಂತಕ್ಕಂಥದ್ದೇನಾದ್ರು ಸುಪ್ರೀಂ ಕೋರ್ಟ್ ಆದೇಶ ಏನಾದ್ರು ಇದೆಯಾ? ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿನ ಬದಲಾವಣೆಗಳ ಕೂಗು ಇನ್ನೂ ನಿಂತಿಲ್ಲ. ಸಚಿವ ಸಂಪುಟ ಪುನರಚನೆಯೋ ನಾಯಕತ್ವವೇ ಬದಲಾವಣೆಯೋ ಎಂಬೆಲ್ಲ ಗೊಂದಲಗಳಿಗೆ ಈಗಲೂ ತೆರೆಬಿದ್ದಿಲ್ಲ. ಇದರಿಂದಾಗಿ ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ನಿಂತು ಆಳಿಗೊಂದು ಮಾತನಾಡುವ ಹಾಗಾಗಿದೆ. ಹೈಕಮಾಂಡ್ ಬುಲಾವ್ ಮೇರೆಗೆ ಮತ್ತೆ ದೆಹಲಿಗೆ DKಶಿ. ನಾಯಕತ್ವದ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುವುದು ಬಹುತೇಕ ನಿಶ್ಚಿತ. ನಾಡಿದ್ದು ಅಂದ್ರೆ ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬಲಿದೆ. ಬಿಹಾರ ಚುನಾವಣೆ ಕೂಡ ಮುಗಿದಿದ್ದು ಸಹಜವಾಗೇ ಬದಲಾವಣೆ ಕೂಗು ಬಲಗೊಂಡಿದೆ.
ಮೊನ್ನೆ ಬಿಹಾರ ಎಲೆಕ್ಷನ್ ಮುಗಿದ ಮರುದಿನವೇ ದೆಹಲಿಗೆ ಹೋಗಿದ್ದ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಬಂದಿದ್ದರು. ಸಿಎಂ ಹೋಗಿ ರಾಗ ಭೇಟಿಯಾಗುತ್ತಲೇ ಮುಖ್ಯಮಂತ್ರಿ ಪಾಳೆಯದಿಂದ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂಬ ಮಾತು ಹರಿದಾಡಲು ಶುರುವಾಗಿತ್ತು. ಇದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚಿಸಿ ಎಂದು ರಾಹುಲ್ ಹೇಳಿದ್ದಾರೆ ಎಂಬ ಕಾರಣ ಮುಂದಿಟ್ಟುಕೊಂಡೇ ನಿನ್ನೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದರು ಸಿಎಂ ಸಿದ್ದರಾಮಯ್ಯ. ಆ ಬೆಳವಣಿಗೆಗಳ ನಡುವೆಯೇ 3 ದಿನ ದೆಹಲಿಯಲ್ಲೇ ಇದ್ದ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅಥವಾ ಖರ್ಗೆ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಇದೀಗ ಹೈಕಮಾಂಡ್ ಬುಲಾವ್ ಮೇರೆಗೆ ಮತ್ತೆ ದೆಹಲಿಗೆ ಹೋಗ್ತಿದ್ದಾರೆ ಡಿಕೆ ಶಿವಕುಮಾರ್. ಸಂಪುಟ ಪುನರಚನೆ ನಿಜಕ್ಕೂ ಆಗುತ್ತೆ ಅಂತಾದ್ರೆ ಸಿಎಂ ಬದಲಾವಣೆಗೆ ಫುಲ್ ಸ್ಟಾಪ್ ಬೀಳುವ ನಿರೀಕ್ಷೆಗಳಿವೆ. ಈ ಮಧ್ಯೆ ಸಂಪುಟ ಪುನರಚನೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಅಂತಾನೆ ಹೇಳಲಾಗ್ತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಪರ ಹಿರಿಯ ನಾಯಕ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಕೆಲ ತಿಂಗಳುಗಳ ಹಿಂದೆ ಹರಿಪ್ರಸಾದ್ ನಿವಾಸಕ್ಕೆ ಭೇಟಿ ನೀಡಿದ್ದ ಸಿದ್ದರಾಮಯ್ಯ ಹರಿಪ್ರಸಾದ್ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ದೇಶದಲ್ಲಿ ಹಿಂದುಳಿದ ವರ್ಗಗಳ ಶಕ್ತಿ ಜಾಸ್ತಿ ಇದ್ದು ಹಿಂದುಳಿದ ಸಮುದಾಯದ ಪ್ರಬಲ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ. ದೇಶದ ಕೆಲ ಹಿಂದುಳಿದ ನಾಯಕರು ಸೇರಿದಂತೆ ರಾಜ್ಯದಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸದಂತೆ ಸಲಹೆ ನೀಡುತ್ತಿದ್ದಾರೆ. ಸದ್ಯ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿನ ಏಕೈಕ ಹಿಂದುಳಿದ ವರ್ಗದ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ವಿಪಕ್ಷಗಳಿಗೆ ಆಹಾರವಾಗುವ ಸಾಧ್ಯತೆಗಳೂ ಇವೆ ಎಂದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡಲು ಬಿಕೆ ಹರಿಪ್ರಸಾದ್ ಪ್ರಯತ್ನ ನಡೆಸಿದ್ದಾರೆ. ಹೀಗಿರುವಾಗಲೇ ಡಿಕೆಶಿ ಪರ ಈಗಲೂ ಕೆಲ ಶಾಸಕರು ಮಾತನಾಡುತ್ತಿದ್ದಾರೆ. ಸಂಪುಟ ಪುನರಚನೆ ಬಳಿಕವೂ ಸಿಎಂ ಬದಲಾಗಬಹುದಲ್ವಾ ಅನ್ನೋದು ಶಾಸಕರ ಪ್ರಶ್ನೆ. ಈಗ ಸಂಪುಟ ಪುನರಚನೆ ಅಧಿಕಾರ ಮುಖ್ಯಮಂತ್ರಿಗೆ ಸಿಗಂಕ ಕಾಣ್ತಾ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ಗೆ ಹಿನ್ನಡೆ ಆದಂಗೆ ಕಾಣಲ್ಲ ಸರ್. ಈಗ ಸಂಪುಟ ಪುನರ್ರಚನೆ ಆದ್ಮೇಲೆ ಮುಖ್ಯಮಂತ್ರಿ ಮಾಡಬಾರ್ದು ಅಂತಕ್ಕಂಥದ್ದೇನಾದ್ರು ಸುಪ್ರೀಂ ಕೋರ್ಟ್ ಆದೇಶ ಏನಾದ್ರು ಇದೆಯಾ? ಏನಿಲ್ಲ. ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನ ತಗೋದು. ಯಾಕೆ ಈಗ ಆ ವಿಚಾರ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಅಂತ ನನ್ನ ಭಾವನೆ. ಯಾಕೆಂದ್ರೆ ಸರ್ ನೀವೇ ಹೇಳ್ತಾ ಇರಿ ಪಕ್ಷಕ್ಕೋಸ್ಕರ ಅವ್ರು ದುಡಿದಿದ್ದಾರೆ, ಅವ್ರದ್ದು ಕೂಡ ಶ್ರಮ ಇದೆ ಅಂತ. ಯಾಕೆಂದ್ರೆ ನಿಮ್ ಜಿಲ್ಲೆಯವರೇ ಅವರು ಕೂಡ. ಈಗಲೂ ಅದನ್ನೇ ಹೇಳ್ತೀವಿ. ಆದ್ರೆ ನಾಳಿಕೆ ಮಾಡ್ಬಿಡಿ ಅಂತ ನಾನು ಹೇಳಕ್ಕಾಯ್ತದ? ಅಷ್ಟು ದೊಡ್ಡವನು ಅಲ್ಲ ನಾನು. ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಯಾರ್ಯಾರು ದುಡಿದವರೇ ಪಕ್ಷಕ್ಕೆ ಯಾವ ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಬಿಹಾರ ಸೋಲಿನಿಂದ ಕಂಗೆಟ್ಟಿರುವ ಹೈಕಮಾಂಡ್ ಸಂಪುಟ ಪುನರಚನೆ ಎಂಬ ಜೇನುಗೂಡಿಗೆ ಕೈ ಹಾಕುವ ಸಾಹಸ ಮಾಡುತ್ತಿಲ್ಲ. ಅಂತಹ ದುಸ್ಸಾಹಸ ಪ್ರಯೋಗಕ್ಕೂ ಕೈ ಹಾಕುತ್ತಿಲ್ಲ. ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ಪುನರಚನೆಗಳಿಗೆಲ್ಲ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಆಸೆಯಿಂದ ದೆಹಲಿಗೆ ಹೋಗಿದ್ದ ಸಿಎಂಗೂ ಡಿಸಿಎಂಗೂ ನಿರಾಸೆಯಾಗಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮಧ್ಯೆಯೇ ಓಡಾಡುತ್ತಿದ್ದ ಸಂಪುಟ ಚೆಂಡು ಇದೀಗ ಮತ್ತೆ ರಾಹುಲ್ ಗಾಂಧಿ ಕಡೆಗೆ ಹೋಗಿದೆ. ನಿನ್ನೆ ಸಿದ್ದರಾಮಯ್ಯ ಭೇಟಿ ಮಾಡಿದ್ದ ಖರ್ಗೆ ಅವರು ಒಂದಷ್ಟು ಸಲಹೆಗಳನ್ನೂ ನೀಡಿ ಕಳಿಸಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಪುನರಚನೆ ಸದ್ಯಕ್ಕೆ ಬೇಡ, ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋದ್ರೆ ಉತ್ತಮ. ಸಮಯ ಬಂದಾಗ ಎಲ್ಲರೂ ಕೂತು ಚರ್ಚೆ ಮಾಡೋಣ. ಯಾರನ್ನ ಉಳಿಸ್ಕೊಳ್ಬೇಕು, ಕೈ ಬಿಡಬೇಕು ಎಂಬುದರ ಬಗ್ಗೆ ಪರಿಶೀಲನೆ ಮಾಡೋಣ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ನಿರ್ಧಾರ ಮಾಡೋಣ ಎಂದು ಹೇಳಿ ಕಳಿಸಿದ್ದಾರೆ. ಆದರೆ ಒಟ್ಟೊಟ್ಟಿಗೆ ಕೆಲ ಜಾಣ ನಡೆಯನ್ನೂ ಖರ್ಗೆ ಅವರು ಅನುಸರಿಸಿದ್ದಾರೆ. ಸಂಪುಟ ಪುನರಚನೆ ಚೆಂಡನ್ನು ರಾಹುಲ್ ಗಾಂಧಿ ಅಂಗಳಕ್ಕೆ ಎಸೆದಿರುವ ಮಲ್ಲಿಕಾರ್ಜುನ್ ಖರ್ಗೆ ಆಕಾಂಕ್ಷಿತ ಶಾಸಕರ ಸಿಟ್ಟಿಗೆ ಗುರಿಯಾಗುವುದನ್ನ ತಪ್ಪಿಸಿಕೊಳ್ಳಲು ಜಾಣ ನಡೆ ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ತೀರ್ಮಾನವೇ ಅಂತಿಮ, ನನ್ನ ಪಾತ್ರ ಏನೂ ಇಲ್ಲ ಎಂಬ ಸಂದೇಶ ರವಾನಿಸುವ ತಂತ್ರ ಅದಾಗಿದೆ. ರಾಹುಲ್ ಗಾಂಧಿ ನಿರ್ಧಾರ ಅಂತ ಎಲ್ಲರೂ ಸುಮ್ಮನಿರುತ್ತಾರೆ ಎಂಬುದು ಖರ್ಗೆ ತಂತ್ರಗಾರಿಕೆ. ಸ್ಥಳೀಯ ನಾಯಕರ ಅಸಮಾಧಾನಕ್ಕೆ ಗುರಿಯಾಗುವ ಆತಂಕದೊಂದಿಗೆ ಸಂಪುಟ ಪುನರಚನೆ ಎಂಬ ಜೇನುಗೂಡಿನಿಂದ ದೂರ ಉಳಿಯುವ ತಂತ್ರವನ್ನೂ ಮಾಡಿದ್ದಾರೆ. ಪುನರಚನೆ ವೇಳೆ ಆಗುವ ಸಂಭಾವ್ಯ ಡ್ಯಾಮೇಜ್ ತಡೆಯಲೇಬೇಕಾದ ಅನಿವಾರ್ಯತೆಯಿಂದ ಇದೀಗ ಖರ್ಗೆ ಅವರೇ ದೂರ ಉಳಿದಂತೆ ಕಾಣುತ್ತಿದೆ. ಯಾವುದೋ ಕ್ರಾಂತಿ ಇಲ್ಲ, ಏನೂ ಇಲ್ಲ. ನಮ್ಮ ಶಾಂತಿವಾಗೈತೆ, ಶಾಂತತೆ. ಸಿದ್ದರಾಮಯ್ಯನವರು ಪಕ್ಷದ ಶಿಸ್ತಿನ ಸಿಪಾಯಿ, ಡಿಕೆ ಶಿವಕುಮಾರ್ ಅವರು ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಆದೇಶ ಮಾಡುತ್ತೆ ನಾವೆಲ್ಲರೂ ಪಕ್ಷದ ಆದೇಶವನ್ನು, ಹೈಕಮಾಂಡವನ್ನು ಕೇಳ್ತೀವಿ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ಪ್ರತಿಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ಇವೆಲ್ಲ ಏನು ಊಹಾಪೋಹಗಳಿದೆ ಅವೆಲ್ಲ ಅಪ್ರಸ್ತುತ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಇದರೊಟ್ಟಿಗೆ ಆಕಾಂಕ್ಷಿಗಳು ಕೂಡ ಅಲ್ಲಲ್ಲಿ ದನಿ ಎತ್ತುತ್ತಲೇ ಇದ್ದಾರೆ. ಕೆಲವರು ಬೆಂಗಳೂರಲ್ಲಿ ಸಿಎಂ ದುಂಬಾಲು ಬಿದ್ದಿದ್ದರೆ ಇನ್ನು ಕೆಲವರು ದಿಲ್ಲಿವರೆಗೂ ಹೋಗಿದ್ರು. ಆದ್ರೆ ಈಗ ಕೆಲವರು ಮೌನ, ಇನ್ನು ಕೆಲವರದ್ದು ಮತ್ತದೇ ಬೇಡಿಕೆ. ನಾನಂತೂ ನಮ್ಮ ಹೈಕಮಾಂಡ್ ಮೇಲೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಈಗಲೂ ಅಷ್ಟೇ,
ನನ್ನ ಕ್ಷೇತ್ರದಲ್ಲಿ ವಾರಕ್ಕೆ 6 ದಿವಸ ನಿಲ್ಲದೆ ಜನರ ಸೇವೆ ಮಾಡ್ತಾ ಇದ್ದೀನಿ. ಈ ಸೇವೆ ಒಂದು ನಮ್ಮ ಹೈಕಮಾಂಡ್ ಆಶೀರ್ವಾದ ನನಗಿರುತ್ತೆ ಅಂತ ನಂಬಿಕೆ ಇದೆ. ನಾನು ಆಗ್ತೀನಿ ಅಂತ ಆಶೆನೂ ನನಗಿದೆ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವೂ ಭದ್ರ. ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ತಾರಾ ಡಿಕೆ? ಸಂಪುಟ ಪುನರಚನೆ ಸದ್ಯಕ್ಕಿಲ್ಲ ಅನ್ನುತ್ತಲೇ ಕೆಪಿಸಿಸಿ ಪಟ್ಟ ಉಳಿಸಿಕೊಳ್ಳಲು ಡಿಕೆ ಬ್ರದರ್ಸ್ ದಿಲ್ಲಿ ಮಟ್ಟದಲ್ಲೂ ಲಾಬಿ ಮಾಡುತ್ತಿದ್ದಾರೆ. ಆದರೆ ನಾವು ಯಾರೂ ಸಹ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಿ ಅಂತ ಹೇಳಿಲ್ಲ, ನಾನು ಆಕಾಂಕ್ಷಿ ಅಲ್ಲ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಕಾದ್ ನೋಡೋಣ, ಯಾವಾಗ ಮಾಡ್ತಾರೋದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಅದು ನೋಡೋಣ, ಕಾದ್ ನೋಡೋಣ. ಸಿಎಂ ಅವರು ಮತ್ತೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾರೆ, ಅದನ್ನ ಹೋಗ್ತಾರೆ ಬರ್ತಾರೆ, ಬೇರೆ ಬೇರೆ ಕೆಲಸ ಇರ್ತಾವ. ಈಗ ಬಿಡ್ಲಿಕ್ಕೆ ಯಾರು ಹೇಳಿಲ್ಲ, ಯಾರು ಹೇಳಿದ್ದಾರೆ? ನಾವೇಲೆ ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ ಬಿಡಂತ ಯಾರು ಹೇಳಿಲ್ಲ. ಅವ್ರಿಗೆ ಅವರೇ ಇರ್ತಾರೆ, ಅವರೇ ಇರ್ತಾರೆ, ಪ್ರಶ್ನೆ ಇಲ್ಲ. ಸದ್ಯಕ್ಕಿಲ್ಲ, ನೋಡೋಣ, ಅವಕಾಶ ಬಂದಾಗ ನೋಡೋಣ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪ್ರತಿಪಕ್ಷಗಳ ನಾಯಕರು ಟೀಕೆ ಮಾಡಿದ್ದಾರೆ. ಜನರ ಸಮಸ್ಯೆಗಳಿಗಿಂತಲೂ ಇವರಿಗೆ ಕುರ್ಚಿ ಕಚ್ಚಾಟವೇ ಹೆಚ್ಚಾಯ್ತಾ ಎಂದು ಪ್ರಶ್ನಿಸಿದ್ದಾರೆ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗಲಾದ್ರೂ ಅವರು ಪುನರ್ರಚನೆ ಅಥವಾ ಬದಲಾವಣೆ ಇದನ್ನ ಸ್ವಲ್ಪ ಬದಿಗಿಟ್ಟು ಜನರ ಕೆಲಸ ಮಾಡಿ. ನೋಡಿ, ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ ತಪ್ಪು. ಹೈಕಮಾಂಡ್ ಅಂತಂದ್ರೆ ಯಾವಾಗ್ಲೂ ಯಾರು ಇರ್ತಾರೆ? ಎಐಸಿಸಿ ಅಧ್ಯಕ್ಷರು. ಎಐಸಿಸಿ ಅಧ್ಯಕ್ಷರನ್ನು ಹೈಕಮಾಂಡ್ ಅಂತ ತಿಳ್ಕೊಂಡೇ ಇಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವ ನಾಯಕರು ಕೂಡ. ಅವರು ರಾಹುಲ್ ಗಾಂಧಿನೇ ಎಐಸಿಸಿ ಅಧ್ಯಕ್ಷರನ್ನು ಇವತ್ತು ತಿಳ್ಕೊಂಡಾಗ ಕಾಣ್ತದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಮೇಕೆದಾಟು ಯೋಜನೆ ಬಗ್ಗೆ ಜೊತೆಯಾಗೇ ಸಭೆಗಳನ್ನ ಮಾಡಿದ್ದಾರೆ. ಕಾವೇರಿ ನೀರಾವರಿ ನಿಗಮದ 86ನೇ ನಿರ್ದೇಶಕ ಮಂಡಳಿ ಸಭೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಮೇಕೆದಾಟು ತುರ್ತು ಯೋಜನೆ ಅನುಷ್ಠಾನಕ್ಕೆ ಸಿದ್ಧತೆಗಳ ಬಗ್ಗೆ ಚರ್ಚಿಸಿದ್ದಾರೆ. 4 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಅರಣ್ಯ, ನೀರಾವರಿ, ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿದ್ದಾರೆ. ಹೀಗೆ ಇಬ್ಬರೂ ನಾಯಕರು ಜೊತೆಯಲ್ಲೇ ಓಡಾಡುತ್ತಿದ್ದು ನಮ್ಮ ನಡುವೆ ಯಾವುದೇ ಅಭಿಪ್ರಾಯ ಭೇದ ಇಲ್ಲ ಎಂಬ ಸಂದೇಶ ರವಾನಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ತೆರೆಮರೆಯಲ್ಲಿ ಸಂಪುಟ ಪುನರಚನೆ ಹಾಗೂ ನಾಯಕತ್ವ ಬದಲಾವಣೆಯ ಕಸರತ್ತುಗಳು ಜೋರಾಗಿಯೇ ಸಾಗುತ್ತಿದ್ದು ಯಾರ ಕೈ ಮೇಲಾಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.